MDH ಜನ ಮಸಾಲಾ. ಈಗ ಕಡಲೆ ಇರಲಿ, ಹಲಸಂದೆ ಬೀಜ, ಕಪ್ಪು ಕಡಲೆ ಅಥವಾ ಬಿಳಿ ಕಡಲೆ, ಎಲ್ಲವೂ ಸ್ವಾದಿಷ್ಟವಾಗುತ್ತೆ. ಇನ್ನು ರಾಜಣ್ಣ ಅವರ ಮಾತುಗಳನ್ನ ನಾವು ನೀವು ಬಹಳ ಹತ್ತಿರದಿಂದ ನೋಡಿದೀವಿ. ಯಾಕಂದ್ರೆ ರಾಜಣ್ಣ ಅವರು ಯಾವ ರೀತಿ ಸ್ಟೇಟ್ಮೆಂಟ್ ಕೊಡ್ತಾರೆ, ಏನು ಎತ್ತ ಅಂತ ಮುಲಾಜಿಲ್ದನೆ ಮಾತಾಡುವಂಥ ರಾಜಕಾರಣಿಗಳಲ್ಲಿ ಒಬ್ಬರು ರಾಜಣ್ಣ. ಜೊತೆಗೇನು ಅಂದರೆ ನೋಡಿ, ಅವ್ರು ಹೇಳ್ತಾರೆ 13ರಲ್ಲಿ ಇದ್ದಂಥ ರೀತಿಯಲ್ಲಿ ಸಿದ್ದರಾಮಯ್ಯ ಇಲ್ಲ ಅನ್ನುವಂಥ ಮಾತಿದೆಯಲ್ಲ, ಅದನ್ನು ಜನ ಹೇಳ್ತಾರೆ ಅಂತ ಜನರ ಮೇಲೆ ಹಾಕ್ತಾರೆ. ಅದು ನಿಜನೂ ಅನ್ನಿಸ್ತಾ ಇದೆ ಅಂತ ಹೇಳ್ತಾರೆ. ಈ ಮುಖಾಂತರ ಏನು ಅಂತಂದರೆ, ಹೌದು ಸಾಕಷ್ಟು ಬದಲಾವಣೆಗಳಿದೆ ಅನ್ನುವಂಥದ್ದು. ಜೊತೆಗೆ ಪವರ್ ಸೆಂಟರ್ಗಳು ಕೂಡ ಇವೆ, ಹೀಗಾಗಿ ಸಿದ್ದರಾಮಯ್ಯನವರಿಗೆ ನೆಟ್ಟಿ ಕೆಲಸ ಮಾಡೋಕ್ಕೆ ಬಿಡ್ತಾ ಇಲ್ಲ ಅನ್ನುವಂಥ ಮಾತಿದು. ಇನ್ನು ಇದಕ್ಕೆ ಸಂಬಂಧಪಟ್ಟಂಗೆ DK ಶಿವಕುಮಾರ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. CM ಯಾವುದೇ ಗ್ರಿಪ್ ಕಳ್ಕೊಂಡಿಲ್ಲ, ಕಂಟ್ರೋಲ್ ಕಳ್ಕೊಂಡಿಲ್ಲ, ನಮಗೆ ಹೈಕಮಾಂಡ್ ಅಂತ ಇದೆ, ಸಮಸ್ಯೆನೇ ಇಲ್ಲ. ಅಂದರೆ ಗ್ರಿಪ್ ಕಳ್ಕೊಂಡಿಲ್ಲ, ಕಂಟ್ರೋಲ್ ಕಳ್ಕೊಂಡಿಲ್ಲ ಅಂತಂತಂದರೆ ಅದಕ್ಕೆ ಹೈಕಮಾಂಡ್ ಕಾರಣನಾ ಅನ್ನುವಂಥ ಪ್ರಶ್ನೆ ಕೂಡ ಬರುತ್ತೆ. ಹೈಕಮಾಂಡ್ ಇದೆ, ಎಲ್ಲವನ್ನೂ ನೋಡ್ಕೊಳ್ಳುತ್ತೆ, ನಾನು ಎಲ್ಲರ ಜೊತೆ ಮಾತಾಡ್ತೀನಿ, ಯಾವುದೇ ಸಮಸ್ಯೆ ಇಲ್ಲ. I don't know about it. I have not heard about it. Whatever is there, my party high command leaders will come. I am also speaking to all of them, and there is nothing in that. There is nothing to blow up. High command CMO ಕಂಟ್ರೋಲ್ ಕಂಡುಕೊಂಡಿಲ್ಲ, ಆಳ್ತದಲ್ಲೂ ಕಂಟ್ರೋಲ್ ತೆಗೆದುಕೊಂಡಾಗ ಏನಿಲ್ಲ, ತಾವೇ ಮಾಧ್ಯಮದವರೇ ಅದಕ್ಕೆ ಒಂದು ಬ್ಲೋ ಅಪ್ ಮಾಡ್ತಿದ್ದಾರೆ. I don't know about it. I have not heard about it. Whatever is there, my party high command leaders will come. I am also speaking to all of them, and there is nothing in that. There is nothing to blow up. High command CMO ಕಂಟ್ರೋಲ್ ಕಂಡುಕೊಂಡಿಲ್ಲ, ಆಳ್ತದಲ್ಲೂ ಕಂಟ್ರೋಲ್ ತೆಗೆದುಕೊಂಡಾಗ ಏನಿಲ್ಲ, ತಾವೇ ಮಾಧ್ಯಮದವರೇ ಅದಕ್ಕೆ ಒಂದು ಬ್ಲೋ ಅಪ್ ಮಾಡ್ತಿದ್ದಾರೆ. I don't know. ಬನ್ನಿ, ನಮ್ಮ ಪ್ರತಿನಿಧಿ ಸುನಿಲ್ ಈಗ ನಮ್ಮೊಂದಿಗೆ ನೇರ ಸಂಪರ್ಕದಲ್ಲಿದ್ದಾರೆ. ಸುನಿಲ್, ಬಹಳ ಗಮನಿಸಬೇಕಾದಂಥ ಸಂಗತಿ, DK ಶಿವಕುಮಾರ್ ಅವರ ಮಾತನ್ನು ನೋಡಿದಂಥ ಸಂದರ್ಭದಲ್ಲಿ ಅವ್ರು ಹೇಳ್ತಾರೆ, ಈ ಮಾಧ್ಯಮದವರೇ ಇದೆಲ್ಲದಕ್ಕೂ ಕೂಡ ಓದ್ತಾ ಇದ್ದಾರೆ ಅನ್ನೋಂಥ ರೀತಿಯಲ್ಲಿ DK ಶಿವಕುಮಾರ್ ಮಾತಾಡಿರೋದು ಬಿಡಿ. ಯಾಕಂದರೆ ಇದೇನು ಹೊಸದೇನೂ ಅಲ್ಲ, ನಮಗೆ ಅನಿಷ್ಟಕ್ಕೆಲ್ಲ ಶನೇಶ್ವರನೇ ಕಾರಣ ಅನ್ನಂಗೆ ಎಲ್ಲದಕ್ಕೂ ಕೂಡ ಮಾಧ್ಯಮದವರೇ ಕಾರಣ ಅಂತ ರಾಜಕಾರಣಿಗಳು ಮಾತಾಡುವಂಥದ್ದು ಏನು ಹೊಸದಲ್ಲ. ನಾವು ನೀವು ಸಾಕಷ್ಟು ಸಂಗತಿಗಳನ್ನು ಕೇಳಿದ್ದೀವಿ. ಅದು ನಂಬರ್ 1. ನಂಬರ್ 2, ನೋಡಿ, ಎಲ್ಲ ರಾಜಕಾರಣದಿಂದ ಎಲ್ಲರ ಮನೆ ದೋಸೆ ತೂತು ಅನ್ನುವಂಥದ್ದು ಮಾತಿದೆಯಲ್ಲ, ಅದೇ ರೀತಿ ಎಲ್ಲ ಪಕ್ಷಗಳಲ್ಲೂ ತೂತಿದೆ. ಆದರೆ ಕಾಂಗ್ರೆಸ್ಸಿನ ತೂತಲ್ಲಿ ಇಡೀ ಕರ್ನಾಟಕ ಕಾಣ್ತಾ ಇದೆ ಎನ್ನುವಂಥದ್ದು ಕೂಡ ಸ್ಪಷ್ಟ. ಯಾರ್ಯಾರು ಏನೇನು ಹೇಳ್ತಾರೆ, ಏನು ಎತ್ತ ಲಂಗು ಲಗಾಮಿಲ್ದೇ ಯಾರ್ಯಾರು ಏನೇನು ಮಾತಾಡ್ತಾ ಇದ್ದಾರೆ, ಎಲ್ಲರನ್ನೂ ಕೂಡ ಒಟ್ಟಿ ತೆಗೆದುಕೊಂಡು ಹೋಗುವಂಥ ವಿಚಾರಕ್ಕೆ ಸಂಬಂಧಪಟ್ಟಂಗೆ ನಾಯಕರು ಯಾವ ರೀತಿ ಫೇಲ್ ಆಗ್ತಾ ಇದ್ದಾರೆ, ಇದೆಲ್ಲದೂ ಕೂಡ ಜಗಜ್ಜಾಹೀರಾಗಿರುವಂಥ ಸಂಗತಿ. ಅದಕ್ಕೀಗ ಹೊಸ ಸೇರ್ಪಡೆ ಮತ್ತೆ ರಾಜಣ್ಣವರ ಗುಡುಗು. ಸೆಪ್ಟೆಂಬರಲ್ಲಿ ನೋಡ್ತಾ ಇರಿ, ಆಗಸ್ಟ್ ಸೆಪ್ಟೆಂಬರ್ನಲ್ಲಿ ಸಾಕಷ್ಟು ಬದಲಾವಣೆ ಆಗುತ್ತೆ, ಬದಲಾವಣೆಯ ಪರ್ವ ಶುರುವಾಗುತ್ತೆ. ಯಾವ ರೀತಿಯ ಬದಲಾವಣೆ, ದಟ್ ಈಸ್ ವೆರಿ ಇಂಪಾರ್ಟೆಂಟ್. ಏನಂತೀರಿ? ಖಂಡಿತ ರಂಗನಾಥ್, ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಸ್ವಪಕ್ಷದ ಶಾಸಕರೇ ಸಾಕಷ್ಟು ಸಾಲು ಆರೋಪ ಅಸಮಾಧಾನವನ್ನು ಕೂಡ ಹೊರ ಹಾಕ್ತಾ ಇದ್ದಾರೆ. ಆ ಒಂದು ಅಸಮಾಧಾನದ ಆರೋಪದ ಬೆನ್ನಲ್ಲೇ KN ರಾಜಣ್ಣ ಅವರ ಒಂದು ಹೇಳಿಕೆ ಎಂದೇ ಸಾಕಷ್ಟು ಮಹತ್ವವನ್ನು ಕೂಡ ಪಡೆದುಕೊಂಡಿದೆ. ಇತ್ತೀಚಿನ ದಿನಗಳಲ್ಲಿ ನೇರ ನಿಷ್ಠೂರವಾದಿಯಾದಂತಹ ರಾಜಣ್ಣ ಅವರು ಒಂದಷ್ಟು ಸೈಲೆಂಟ್ ಕೂಡ ಆಗಿದ್ರು. ಆದ್ರೆ ಇವತ್ತು ಮಾಧ್ಯಮಗಳ ಮುಂದೆ ಒಂದಷ್ಟು 2 ವಿಚಾರಗಳನ್ನ, ಒಂದು ಮಹತ್ವದ ವಿಚಾರಗಳನ್ನ ಕೂಡ ಪ್ರಸ್ತಾಪ ಮಾಡಿದ್ದಾರೆ. ಒಂದು, ಬದಲಾವಣೆಯ ಕ್ರಾಂತಿ, ಬದಲಾವಣೆ ಆಗುತ್ತೆ, ಬದಲಾವಣೆಯ ಗಾಳಿ ಬೀಸುತ್ತೆ ಅಂತೇಳಿ. ಆಗಸ್ಟ್ ಸೆಪ್ಟೆಂಬರ್ ನಂತರದಲ್ಲಿ ಒಂದು ದೊಡ್ಡ ಬದಲಾವಣೆಯ ಗಾಳಿ ಬೀಳುತ್ತೆ, ರಾಜಕೀಯ ಒಂದು ಗಾಳಿ ಕೂಡ ಒಂದು ಬರುತ್ತೆ ಅನ್ನೋ ಒಂದು ವಿಚಾರವನ್ನು ಕೂಡ ಹೇಳ್ತಾ ಇದ್ದಾರೆ. ಆಶ್ಚರ್ಯ ಪಡುವಂತ ಸಂಗತಿ ಇಲ್ಲ ಅಂತೇಳಿ ಆ ಒಂದು ಹೇಳಿಕೆಯನ್ನು ನೋಡ್ತಾ ಇದ್ರೆ, ಇತ್ತೀಚಿನ ದಿನಗಳಲ್ಲಿ ಕಾಂಗ್ರೆಸ್ ಮನೆಯಲ್ಲಿ ಪವರ್ ಶೇರಿಂಗ್ ವಿಚಾರ ಹಿಂದೆ ಸಾಕಷ್ಟು ಚರ್ಚೆ ಆಗ್ತಾ ಇದೆ. ಆ ಒಂದು ವಿಚಾರಕ್ಕೆ ಇದು ಪುಷ್ಟಿ ಕೊಡುವಂತ ರೀತಿಯಲ್ಲಿ ಕಂಡು ಬರ್ತಾ ಇದೆ. ಮತ್ತೊಂದು ಪ್ರಮುಖ ವಿಚಾರ ಅಂತಂದ್ರೆ ಒಂದು ಪವರ್ ಸೆಂಟರ್ಗಳ ವಿಚಾರ. ಯಾಕಂದ್ರೆ ಪದೇ ಕಾಂಗ್ರೆಸ್ ಮನೆಯಲ್ಲಿ ಪವರ್ ಸೆಂಟರ್ ವಿಚಾರ ಚರ್ಚೆಗೆ ಬರ್ತಾ ಇರುತ್ತೆ, ಮುನ್ನೆಲೆಗೂ ಕೂಡ ಬರ್ತಾ ಇರುತ್ತೆ. ಅದಕ್ಕೆ ಪೂರಕವಾಗಿ ಇವತ್ತು KN ರಾಜಣ್ಣ ಅವರ ಒಂದು ಹೇಳಿಕೆಯನ್ನು ಕೂಡ ಕೊಟ್ಟಿದ್ದಾರೆ. ಯಾಕಂದ್ರೆ ಇತ್ತೀಚಿನ ದಿನಗಳಲ್ಲಿ ಶಾಸಕರು ಕೂಡ ಒಂದಿಷ್ಟು ವಿಚಾರ, ಕಾಂಗ್ರೆಸ್ನ ಶಾಸಕರು ಒಂದಿಷ್ಟು ಆರೋಪ ಏನ್ ಮಾಡಿದ್ದಾರೆ, ಸಿದ್ದರಾಮಯ್ಯರು 2013 ಮತ್ತೆ 2018 ಇದ್ದಂತ ಅವಧಿಯಲ್ಲಿದ್ದಂತ ಸಿದ್ದರಾಮಯ್ಯರು ನಮಗೆ ಇವತ್ತು ಕಾಣಲಿಕ್ಕೆ ಸಿಗ್ತಾ ಇಲ್ಲ, ಬದಲಾಗಿದ್ದಾರೆ ಅಂತೇಳಿ ಅದಕ್ಕೆ ಸ್ಪಷ್ಟೀಕರಣ ಕೊಡ್ಲಿಕ್ಕೆ ಮುಂದಾದಂತ ರಾಜಣ್ಣ ಅವರು, ಅದು ನನ್ನ ವಿಚಾರ ಅಲ್ಲ, ಜನರ ಒಂದು ಅಭಿಪ್ರಾಯವೂ ಕೂಡ ಅದೇ ರೀತಿಯಾಗಿದೆ, CM ಅವರ ಒಂದು ಒತ್ತಡದಲ್ಲಿ ಕೆಲಸವನ್ನ ಮಾಡ್ತಾ ಇದ್ದಾರೆ ಅನ್ನೋ ಒಂದು ವಿಚಾರವನ್ನು ಕೂಡ ಹೇಳ್ತಾರೆ. ಅದಕ್ಕೆ ಪೂರಕವಾಗಿ ಅವತ್ತು ಸಿದ್ದರಾಮಯ್ಯ ಅವರು ಒಂದೇ ಪವರ್ ಸೆಂಟರ್ ಆಗಿದ್ರು, ಆದ್ರೆ ಇವತ್ತಿನ ಮುಖ್ಯಮಂತ್ರಿ ಆಗಿ ಸಿದ್ದರಾಮಯ್ಯ ಕೆಲಸ ಮಾಡ್ತಾ ಇದ್ದಾರೆ. ಇವತ್ತು ಕಾಂಗ್ರೆಸ್ ನಲ್ಲಿ ಸಾಕಷ್ಟು ಪವರ್ ಸೆಂಟರ್ಗಳಿದೆ, ಆ ಒಂದು ಪವರ್ ಸೆಂಟರ್ಗಳ ಜಂಜಾಟದಲ್ಲಿ ಮುಖ್ಯಮಂತ್ರಿಗಳು ಕೆಲಸವನ್ನ ಕೂಡ ಮಾಡ್ತಾ ಇದ್ದಾರೆ. ಇದು ನೀವ್ ಹೇಳ್ತಿದ್ದೀರಾ ಅಂತಲ್ಲ, ಮಾಧ್ಯಮದವರು ಹೇಳ್ತಿದ್ದೀರಾ ಅಂತಲ್ಲ,
ಜನರ ಅಭಿಪ್ರಾಯವೂ ಕೂಡ ಇದೆ ಅನ್ನೋ ಒಂದು ವಿಚಾರವನ್ನು ಕೂಡ ಪ್ರಸ್ತಾಪ ಮಾಡ್ತಾರೆ. ಅಂದ್ರೆ ಪವರ್ ಒಂದು ಸೆಂಟರ್ ಇಂದ ಸಿದ್ದರಾಮಯ್ಯ ಅವರಿಗೆ ಒತ್ತಡ ಹೆಚ್ಚಾಗ್ತಿದೆ ಅಂತೇಳಿ ಈ ಒಂದು ರಾಜಣ್ಣ ಅವರ ಹೇಳಿಕೆಯಿಂದ ಮತ್ತಷ್ಟು ರಾಜ್ಯ ರಾಜಕೀಯ ಪಡಸಾಲೆಯಲ್ಲಿ ಒಂದು ಹೊಸ ಸಂಚಲನ ಚರ್ಚೆಗೂ ಕೂಡ ಕಾರಣವಾಗಿದೆ. ಯಾಕೆಂದ್ರೆ ಸಾಕಷ್ಟು ವಿಚಾರಗಳಲ್ಲಿ ರಾಜಣ್ಣ ಅವರು ಸಿದ್ದರಾಮಯ್ಯ ಅವರ ಒಂದು ಪವರ್ ಶೇರಿಂಗ್ ಬದಲಾವಣೆ, ಕೃಷಿ ಬದಲಾವಣೆ ವಿಚಾರಗಳು ಯಾವ್ಯಾವಾಗ ಮುನ್ನೆಲೆಗೆ ಬರ್ತಾ ಇತ್ತು ಅವಾಗೆಲ್ಲ ಒಂದು ಸಂದರ್ಭದಲ್ಲೂ ಕೂಡ ಸಿದ್ದರಾಮಯ್ಯ 5 ವರ್ಷ ಮುಖ್ಯಮಂತ್ರಿ ಆಗಿರ್ತಾರೆ ಅನ್ನೋ ಒಂದು ನೇರ ವಿಚಾರವನ್ನು ಕೂಡ ಪ್ರಸ್ತಾಪ ಮಾಡ್ತಾ ಇದ್ರು. ಆದ್ರೆ ಇತ್ತೀಚಿನ ಕಳೆದ ಒಂದಷ್ಟು ತಿಂಗಳುಗಳಿಂದ ರಾಜಣ್ಣ ಅವರು ಒಂದು ಸೈಲೆಂಟ್ ಆಗಿದ್ರು. ಆದ್ರೆ ಇವತ್ತು ಒಂದಷ್ಟು 2 ವಿಚಾರಗಳ ಪ್ರಮುಖ ವಿಚಾರಗಳನ್ನ ಪ್ರಸ್ತಾಪ ಮಾಡ್ತಾ ಒಂದು ರಾಜ್ಯದಲ್ಲಿ ಬಂದು ರಾಜಕೀಯ ಬದಲಾವಣೆ ಮತ್ತೆ ಪವರ್ ಶೇರಿಂಗ್ ಬಗ್ಗೆ ಒಂದು ಚರ್ಚೆ ರಾಜಣ್ಣ ಅವರ ಹೇಳಿಕೆ ಸಾಕಷ್ಟು ಕಾಂಗ್ರೆಸ್ ಪಾಳ್ಯ ಮತ್ತೆ ರಾಜಕೀಯ ಪಡಸಾಲೆಯಲ್ಲಿ ಒಂದು ಚರ್ಚೆಗೆ ಕೂಡ ಕಾರಣವಾಗಿರುವಂತದ್ದು. ರಂಗನಾಥ್, ಫೈನ್, ಧನ್ಯವಾದ ತಮ್ಮೆಲ್ಲ ಮಾಹಿತಿಗೆ. ಯಾಕೆ ಈಗ ಬಂತ ಸ್ವಾದ? ಖಂಡಿತ ಈಗ ಬಂತು ಅಸಲಿ ಸ್ವಾದ. MDH ಚಂಕಿ ಚಾಟ್ ಮಸಾಲ ಲೈಫ್ ಅಲ್ಲಿ ಅಸಲಿ ಸ್ವಾದ ತರುತ್ತೆ. ಅಸಲಿ ಮಸಾಲ, ಎಸ್ MDH.